ಹಾಯ್ ಸ್ನೇಹಿತರೆ, ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಪ್ರಕಟ ಆಗಿದೆ. ಇದೇ ಆಗಸ್ಟ್ 18ರಿಂದ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. 20 ದಿನಗಳ ಅವಕಾಶ ಇದೆ, ಸೆಪ್ಟೆಂಬರ್ 7ರವರೆಗೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 2022 ನೇಮಕಾತಿಯಲ್ಲಿ ನಿಮಗೆ ಎಲ್ಲ ಅಪ್ಡೇಟನ್ನು ಕೊಡ್ತಾ ಬಂದಿರುವಂಥದ್ದು ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಈಗ 2026 ನೇಮಕಾತಿಯಲ್ಲೂ ಸಹ ನಿಮಗೆ ಸಂಪೂರ್ಣವಂತಹ ಮಾಹಿತಿಯನ್ನು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಡುವಂತಹ ಕೆಲಸವನ್ನು ನಿಮ್ಮ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಮಾಡುತ್ತೆ. ಹಾಗಾಗಿ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಸಮಯಗಳ ಕಾಲ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ವಿಡಿಯೋವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇನ್ನು ಖಂಡಿತ ಶಿಕ್ಷಕ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಹುದ್ದೆಯ ಆಕಾಂಕ್ಷಿಗಳಿಗಾಗಿ ನಿರಂತರವಾಗಿ ತಮಗೆ ಮಾರ್ಗದರ್ಶನ ನೀಡಲಿಕ್ಕಾಗಿ ಯೂಟ್ಯೂಬ್ ಚಾನಲ್ ಸದಾ ವಿಡಿಯೋನ ಮಾಡ್ತಾ ಹೋಗುತ್ತೆ. ನೀವು ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ, ನೇರವಾಗಿ ನಾನು 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರತಿ ವಿಡಿಯೋದಲ್ಲೂ ನಿಮ್ಮ ಎಲ್ಲ ಗೊಂದಲದ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ನಿಮ್ಮದೇನಾದರೂ ಗೊಂದಲಗಳಿದ್ದರೆ ಅದನ್ನು ಕಾಮೆಂಟಲ್ಲಿ ಹಾಕಿ, ನಾನು ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಉತ್ತರಿಸುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, 15,000 ಶಿಕ್ಷಕರ ನೇಮಕಾತಿ, ಅದಕ್ಕೆ ದಿನಾಂಕ 18/8/2026ರಿಂದ ಸೆಪ್ಟೆಂಬರ್ 7ರವರೆಗೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಾಗೆ ಅರ್ಜಿ ಶುಲ್ಕ ಒಂದು ಹುದ್ದೆಗೆ 750 ರೂಪಾಯಿ ಇರುವಂಥದ್ದು. ಈ ಬಾರಿ ನೀವು ಪ್ರತ್ಯೇಕವಾದಂಥ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಮೇಯ ಬರಲ್ಲ. ಯಾಕೆಂದರೆ ನೀವು ಒಂದೇ ಅರ್ಜಿಯಲ್ಲಿ ನೀವು ಎಷ್ಟು ಹುದ್ದೆಗೆ ಅರ್ಜಿ ಸಲ್ಲಿಸ್ತೀರಾ ಅಷ್ಟು ಹುದ್ದೆಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಫೀಸನ್ನು ಸಪ್ರೇಟ್ ಆಗಿರುತ್ತೆ, ಟೋಟಲ್ ಫೀಸನ್ನು ನೀವು ಅಲ್ಲಿ ಕಟ್ಟಬೇಕಾಗತ್ತೆ. ಸೊ ಅದು ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಸರಿಯಾಗಿ ನೋಡಿ ಯೋಚನೆ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಯಾಕೆಂದರೆ ಪ್ರತ್ಯೇಕ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರಲ್ಲ. ಒಂದೇ ಅರ್ಜಿಯಲ್ಲಿ ನೀವು ಯಾವ ಜಿಲ್ಲೆಗೂ ಬೇಕಾದರೂ ಅರ್ಜಿ ಸಲ್ಲಿಸ್ಬೋದು. ಜೊತೆಗೆ ಬೇರೆ ಬೇರೆ ಹುದ್ದೆಗಳಿದೆ. ಈ ಬಾರಿ ಕೇವಲ GPSR ಮಾತ್ರ ಕಾಲ್ ಆಗಿಲ್ಲ, PSTR ಕಾಲ್ ಆಗಿದೆ, ಹಾಗೆ HSTR ಕಾಲ್ ಆಗಿದೆ, ಕಂಪ್ಯೂಟರ್ ಟೀಚರ್ ಕಾಲ್ ಆಗಿದೆ, ಜೊತೆಗೆ PT ಟೀಚರ್ ಕಾಲ್ ಆಗಿದೆ. ಇಷ್ಟು ಹುದ್ದೆಗಳಿದ್ದಾವೆ. ಇಷ್ಟು ಹುದ್ದೆಯಲ್ಲಿ ನೀವು ಯಾವ ಹುದ್ದೆಗೆ ಅರ್ಹರಿದ್ದೀರೋ ಆ ಎಲ್ಲ ಹುದ್ದೆಗಳಿಗೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಅರ್ಜಿ ಸಲ್ಲಿಸುವ ಮುನ್ನ ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಸಬ್ಮಿಟ್ ಮಾಡಿ. ಅರ್ಜೆಂಟಲ್ಲಿ ಏನೋ ಮಾಡಲಿಕ್ಕೆ ಹೋಗಬೇಡಿ. ಇನ್ನೂ ಸಹ ಅರ್ಜಿ ಓಪನ್ ಆಗಿಲ್ಲ, ಓಪನ್ ಆಗುತ್ತೆ 18 ಮೇಲೆ. ಆದ ನಂತರ ಏನೋ ಅಲ್ಲಿ ಸಮಸ್ಯೆಗಳಿರುತ್ತೆ ಅಥವಾ ಇನ್ನೂ ಸೂಚನೆಗಳು ನಿಮಗೆ ಬರಲಿಕ್ಕಿದೆ. ಇನ್ನು ಸ್ಕೂಲ್ ಎಜುಕೇಷನ್ ಏನು ವೆಬ್ಸೈಟ್ ಇದೆ, ಅದರಲ್ಲಿ ನಿಮಗೊಂದಿಷ್ಟು ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆಯನ್ನು ಫಾಲೋ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಕಳೆದ ಬಾರಿ ಯಾರಿಗೆಲ್ಲ GPSR ಹುದ್ದೆ ಮಿಸ್ ಆಗಿದೆಯೋ ಅವರಿಗೆಲ್ಲರಿಗೂ ಇದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಬಾರಿ ವಿಶೇಷವಾಗಿ ಎಲ್ಲ ರೀತಿಯ ಹುದ್ದೆಗಳಿದ್ದಾವೆ. ಯಾರು ಶಿಕ್ಷಕರಾಗಬೇಕು ಅಂತ ಕನಸನ್ನು ಹೊಂದಿರ್ತಾರೆ, ಆ ಕನಸನ್ನು ಹೊಂದಿರುವಂತಹ ಎಲ್ಲ ವೃಂದದ ಹುದ್ದೆಗಳು ಇದರಲ್ಲಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಉತ್ತಮ ಅವಕಾಶ ಇದೆ. ಇನ್ನು ಕಂಪ್ಯೂಟರ್ ಟೀಚರು ಮತ್ತು PT ಟೀಚರು ಹಾಗೂ ಇನ್ನೊಂದು ಯಾವುದು ಕಂಪ್ಯೂಟರ್ ಮತ್ತು PT ಟೀಚರು, ಅದರಲ್ಲಿ non-HKಯಲ್ಲಿ ಹೆಚ್ಚು ಹುದ್ದೆ ಇಲ್ಲ. ಆದರೆ ಮುಂದಿನ ಬಾರಿ ನೇಮಕಾತಿ ಆಗುತ್ತೆ. ಅದರಲ್ಲೂ ಸಹ ಕಂಪ್ಯೂಟರ್ ಟೀಚರ್ ಏನಿದ್ದಾವೆ ಅಲ್ಲಿ HK ಭಾಗದಲ್ಲಿ ಜಾಸ್ತಿ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಆದರೆ non-HK ಡಿಸ್ಟ್ರಿಕ್ಟಲ್ಲಿ ಕೇವಲ ನಂಬರ್ಸ್ ಅಷ್ಟೇ ಇದೆ, 4, 5, 6. ಆದರೂ ಸಹ ಅದರಲ್ಲಿ ನೀವು ಪ್ರಯತ್ನವನ್ನು ಪಡಬಹುದು. ಈಗ ಈ ಬಾರಿಯ ನೇಮಕಾತಿಯಲ್ಲಿ ಕಳೆದ ಬಾರಿಯ GPSR ನೇಮಕಾತಿಗೂ ಈ ಬಾರಿಯ ನೇಮಕಾತಿಯಲ್ಲಿ ಒಂದಷ್ಟು ಏನು ವ್ಯತ್ಯಾಸಗಳೇನಿದೆ ಅಂದರೆ, ಈ ಬಾರಿ ಕಲಾ ಮಾಧ್ಯಮದ ಶಿಕ್ಷಕರಿಗೆ ಅತ್ಯಂತ ಹೆಚ್ಚಿನ ಅವಕಾಶವನ್ನು ಸಿಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಈ ಬಾರಿ ಸೈನ್ಸ್ಗಿಂತನೂ ಜಾಸ್ತಿ ಹುದ್ದೆಗಳು ಕೆಲವು ಕಡೆ ಆರ್ಟ್ಸ್ನವರಿಗಿದೆ. ಅಂದರೆ ಭಾಷೆ ಕನ್ನಡ ಆಗಿರ್ಬೋದು, ಭಾಷೆ ಇಂಗ್ಲೀಷ್ ಆಗಿರ್ಬೋದು, ಹಾಗೆ ಸಮಾಜ ವಿಜ್ಞಾನ ಹುದ್ದೆಗಳು ಕನ್ನಡ ಮಾಧ್ಯಮ, ಸಮಾಜ ವಿಜ್ಞಾನ ಇಂಗ್ಲೀಷ್ ಮಾಧ್ಯಮ, ಹೀಗೆ ಹೆಚ್ಚು ಹುದ್ದೆಗಳನ್ನ ಕೊಡಲಾಗಿದೆ. ಗಣಿತ ಮತ್ತು ವಿಜ್ಞಾನ ಹುದ್ದೆಗಳು ಈ ಬಾರಿ ನಾನು ನೋಡಿರುವಂಥ ನೋಟಿಫಿಕೇಶನ್ ಕೆಲವೊಂದು ಡಿಸ್ಟ್ರಿಕ್ಟ್ ನೋಡಿದ್ದೀನಿ, ಅದರಲ್ಲಿ ಎಲ್ಲೂ ಇಲ್ಲ. ಜೀವ ವಿಜ್ಞಾನ ಇದೆ. ನೋಡೋಣ ಯಾವ ಡಿಸ್ಟ್ರಿಕ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಎಲ್ಲ ಡಿಸ್ಟ್ರಿಕ್ಟ್ಗಳ ನೋಟಿಫಿಕೇಷನನ್ನು ಗಮನಿಸಿ ಅದರಲ್ಲೂ ನಿಮ್ಮ ಜಿಲ್ಲೆಯಲ್ಲಿ ಯಾವ ಹುದ್ದೆಗಳನ್ನ ಕರೆಯಲಾಗಿದೆ, ನಿಮಗೆ ಅನುಕೂಲವಾದಂಥ ಹುದ್ದೆಗಳಿದ್ದಾಗ ಅಲ್ಲೇ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಒಂದು ಕ್ಲಿಯರ್ ಮೆಸೇಜ್ ಏನು ಅಂತಂದರೆ, ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಸಾಧ್ಯ ಆದಷ್ಟು ನಿಮ್ಮ ಜಿಲ್ಲೆಯಲ್ಲೇ ಅರ್ಜಿಯನ್ನು ಸಲ್ಲಿಸಿ. ಯಾಕೆಂದರೆ ಈ ಬಾರಿಯ ನೇಮಕಾತಿಯಲ್ಲಿ ಹೊಸ ಒಂದು ನಿಯಮವನ್ನು ಸೇರಿಸಿದ್ದಾರೆ. ನೀವು ಒಂದು ವೇಳೆ GPT ವೃಂದಕ್ಕೆ ನೇಮಕ ಆಗಿದ್ದರೆ ವಾಪಸ್ GPTಯನ್ನು ಬರೆಯೋ ಹಾಗಿಲ್ಲ ಅಂತ. ಸೊ ಅದರಿಂದ ನೀವು ಮತ್ತೆ ನಿಮ್ಮ ಜಿಲ್ಲೆಗೆ ಹೋಗಬೇಕು ಅಂದರೆ 10ಕ್ಕೂ ಹೆಚ್ಚು ವರ್ಷಗಳು ನೀವು ಸರ್ವಿಸನ್ನು ಮಾಡಬೇಕಾಗತ್ತೆ. ಮತ್ತೆ ನಿಮ್ಮ ಮೂಲ ಜಿಲ್ಲೆಗೆ ಹೋದಾಗ ನಿಮ್ಮ ಸರ್ವಿಸ್ ಲಾಸ್ ಆಗುತ್ತೆ. ಸೊ ಇದರಿಂದ ನಿಮಗೆ ಬಹಳಷ್ಟು ಅನಾನುಕೂಲನೇ ಆಗುವುದರಿಂದ ಸೊ ನೀವೆಲ್ಲರೂ ಸಹ ಸಾಧ್ಯ ಆದಷ್ಟು ನಿಮ್ಮ ಜಿಲ್ಲೆಯಲ್ಲಿ ಬರೀರಿ. ನಿಮ್ಮ ಜಿಲ್ಲೆಯಲ್ಲಿ ಹುದ್ದೆಗಳೇ ಇಲ್ಲ ಅಂತ ಆದಲ್ಲಿ ಮಾತ್ರ ನೀವು ನಿಮ್ಮ ಪಕ್ಕದ ಜಿಲ್ಲೆಗಳಿಗೆ ಹೋಗಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಸೇವೆಗೆ ಸೇರಿದ ನಂತರ ನಿಮಗೆ ಮತ್ತೆ ಗೊಂದಲ ಆಗುತ್ತೆ. ಇಲ್ಲ ಸರ್, ನಾನು ಯಾವ ಡಿಸ್ಟ್ರಿಕ್ಟಲ್ಲಾದರೂ ಆರಾಮಾಗಿ ಇರ್ತೀನಿ ಅನ್ನೋಂಥವ್ರಿದ್ರೆ ಓಕೆ, ನಿಮ್ಮದು ಓನ್ ಚಾಯ್ಸು. ಮತ್ತು ಎಲ್ಲರೂ ಹೈಯೆಸ್ಟ್ ಪೋಸ್ಟ್ ಇರೋ ಜಿಲ್ಲೆಗಳಿಗೆ ಹೋಗ್ಬಿಡಿ, ನಂಬರ್ ಆಫ್ ದ ಪೋಸ್ಟ್ ನೋಡಿಬಿಡಿ. ಆ ನಂಬರ್ ಆಫ್ ದ ಪೋಸ್ಟಲ್ಲಿ ನಿಮಗೆ ಎಷ್ಟು ಪೋಸ್ಟ್ಗಳು ಸಿಗುತ್ತೆ ಅಂತ ನೋಡಿಕೊಂಡು ಅಂತಹ ಜಿಲ್ಲೆಗಳಿಗೆ ಹೋಗಿ. ಕನಿಷ್ಠ ನಿಮಗೆ 10ರಿಂದ 15 ಪೋಸ್ಟು GPT ಬೇರೆ ಯಾವುದಾದ್ರು ವಿಷಯದಲ್ಲಿ ಸಿಕ್ಕಿದರೆ ನೀವು ಅದರಲ್ಲಿ ಫೈಟ್ ಮಾಡ್ಬೋದು. ಯಾಕೆಂದರೆ ಅಷ್ಟು ಅವಕಾಶ ಇದೆ. ಆದರೆ ತುಂಬ ಚೆನ್ನಾಗಿ ಓದಬೇಕು. ಈ ಬಾರಿಯ ಪರೀಕ್ಷಾ ಪ್ಯಾಟರ್ನ್ ಅನ್ನುವಂಥದ್ದು ಸಹ ತುಂಬ ಸರಳವಾಗಿದೆ, ಕಳೆದ ಬಾರಿಗಿಂತ ಜಟಿಲವಾಗಿಲ್ಲ. ನಾನು ಹೇಳೋದಾದರೆ ನಿಮಗೆ ಈ ಬಾರಿ ಅತ್ಯಂತ ಕಡಿಮೆ ಸಮಯ ಇದ್ದರೂ ಸಹ ಅಷ್ಟೇ ಸಮಯದಲ್ಲಿ ಪರಿಣಾಮಕಾರಿಯಾದಂತಹ ಸ್ಟಡಿಯನ್ನು ಮಾಡ್ಬೋದು.
ಹೇಗೆ ಓದಬೇಕು ಯಾವ ವಿಷಯವನ್ನು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಸಬ್ಜೆಕ್ಟ್ ಯಾವುದು ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಕಾಮೆಂಟನ್ನು ಹಾಕಿ ನಾನು ನಿಮಗೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಜಿಲ್ಲಾವಾರು ಕೋಷ್ಟಕವನ್ನು ನೋಡ್ತಾ ಇದ್ದೀರಿ. ಬೆಂಗಳೂರು ಗ್ರಾಮಾಂತರಕ್ಕೆ 147 ಹುದ್ದೆ, ಬೆಂಗಳೂರು ಉತ್ತರ 320, ಬೆಂಗಳೂರು ದಕ್ಷಿಣದಲ್ಲಿ ಹೆಚ್ಚು ಹುದ್ದೆಗಳಿದ್ದಾವೆ. ಈ ಬಾರಿ 507 ಹುದ್ದೆಗಳನ್ನು ಕೊಡಲಾಗಿದೆ. ಇನ್ನು ಎಲ್ಲ ಜಿಲ್ಲೆಗಳಲ್ಲೂ ಉತ್ತಮ ಹುದ್ದೆಗಳಿದ್ದಾವೆ. ನಾನ್ HK ಭಾಗದಲ್ಲಿ ಅಂತ ಬಂದರೆ ಅತಿ ಹೆಚ್ಚು ಹುದ್ದೆಗಳಿರುವಂಥದ್ದು ಈ ಬಾರಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ. ಮತ್ತು ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಜಿಲ್ಲೆ ಅಂತ ಮಾಡ್ಕೋಬೇಡಿ. ಕಂದಾಯ ಜಿಲ್ಲೆಯಲ್ಲಿ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಜಿಲ್ಲೆ. ಬಟ್ ಇಲ್ಲಿ ಬೆಂಗಳೂರು ದಕ್ಷಿಣ ಅಂದರೆ ಬೆಂಗಳೂರು ಸಿಟಿಯನ್ನೇ 2 ಭಾಗ ಮಾಡಿದ್ದಾರೆ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಅಂತ. ಸೊ ಈಗ ನೆಕ್ಸ್ಟು ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟಿರೋದ್ರಿಂದ ಸೊ ಇದನ್ನು ಏನಂತ ಕರೀತಾರೆ ಅಂತ ನೋಡಬೇಕು. ಬಟ್ ಈಗ ರಾಮನಗರವನ್ನು ರಾಮನಗರ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಅಂದರೆ ಬೆಂಗಳೂರು ಸಿಟಿ, ಅದರಲ್ಲಿ ನಾರ್ತ್ ಮತ್ತು ಸೌತ್ ಅಂತ 2 ಡಿವೈಡ್ ಆಗಿದೆ. ಸೊ ಬೆಂಗಳೂರು ಸಿಟಿಗೆ ಬಯಸೋರು ಬೆಂಗಳೂರು ನಾರ್ತ್ ಮತ್ತು ಸೌತ್ 2 ಸೇರಿ ಒಟ್ಟು 827 ಹುದ್ದೆಗಳಿದ್ದಾವೆ ಬೆಂಗಳೂರು ಸಿಟಿಯಲ್ಲೇ, GPSTR ಹುದ್ದೆಗಳು. ಸೊ ಹಾಗಾಗಿ ಎಲ್ಲರೂ ಪ್ರಯತ್ನವನ್ನು ಪಡ್ಬೋದು. ಇನ್ನು HSTR ಅಂತ ಬಂದರೆ 100 ಹುದ್ದೆಗಳು ಬರುತ್ತೆ ಬೆಂಗಳೂರು ಜಿಲ್ಲೆಯಲ್ಲಿ. ಸೊ ನೀವು ಹೆಚ್ಚಿನ ಅವಕಾಶಗಳಿದ್ದಾವೆ. ಆರಾಮಾಗಿ ಚೆನ್ನಾಗಿ ಏನು ಓದಬೇಕು ಅದನ್ನು ಮಾತ್ರ ಓದ್ಕೊಂಡು ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ ಪ್ರಕಾರ ನೀವು ಹೋಗಬೇಕು. ಸಿಲೆಬಸ್ ಬಿಡ್ತಾರೆ, ಆ ಸಿಲೆಬಸ್ ಪ್ರಕಾರ ನೀವು ಹೋಗಬೇಕು. ಸಿಲೆಬಸ್ಸು ಅತ್ಯಂತ ನಿಖರವಾದಂಥ ಸಿಲೆಬಸ್ಸನ್ನು ಬಿಡ್ತಾರೆ. GPSTR ಆಗಿರ್ಬೋದು, ಶಿಕ್ಷಕ ನೇಮಕಾತಿ ಸಿಲೆಬಸ್ಸು ಅತ್ಯಂತ ನಿಖರವಾಗಿರುತ್ತೆ. ಅದರಲ್ಲಿರೋ ವಿಷಯ ಬಿಟ್ಟು ಮತ್ತು ಆ ಕಡೆದು ಈ ಕಡೆದು ಬರಲ್ಲ. ಹಾಗಾಗಿ ಅತ್ಯಂತ ಸುಲಭ ಪರೀಕ್ಷೆಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು. ಬೇರೆ ನೇಮಕಾತಿ ಅಂದರೆ SDA ನೇಮಕಾತಿ, FD ನೇಮಕಾತಿ ಅಂದರೆ ಅದಕ್ಕೆ ಸಿಲೆಬಸ್ಗೆ ಎಂಡು ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಇರಲ್ಲ, ಎಲ್ಲೆಲ್ಲಿಂದಾರು ತಂದು ಹಾಕಿಬಿಡ್ತಾರೆ. ಆದರೆ ಪತ್ರಿಕೆ 2 ಏನಿದೆ, ಪತ್ರಿಕೆ 2 ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಸರಳವಾಗಿರುವಂಥದ್ದು. ಹೆಚ್ಚಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಯಾವುದಕ್ಕೆ ಅಂದರೆ ಪತ್ರಿಕೆ 2 ಅಲ್ಲಿ 6ರಿಂದ 10ನೇ ತರಗತಿಯ ಕರ್ನಾಟಕ ಪಠ್ಯಪುಸ್ತಕವನ್ನು, ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕವನ್ನು ಓದಿದರೆ ಸಾಕು. ಅದರಲ್ಲೇ 99 ಅಲ್ಲ 100% ಕ್ವಶನ್ನು ಬರುತ್ತೆ. ಜಟಿಲ ಮಾಡಲಿಕ್ಕೆ ಒಂದು ಕ್ವಶನನ್ನು ಅದರ ಕ್ವಶನ್ ಕಠಿಣತೆಯನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇಲ್ಲ ಅಂದರೆ ಕಠಿಣತೆಯೂ ವ್ಯತ್ಯಾಸ ಆಗಲ್ಲ. ಪುಸ್ತಕದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯ ಕ್ವಶನ್ಸ್ ಬರುವಂಥದ್ದು. ಯಾಕೆಂದರೆ ಕಳೆದ ಬಾರಿ ನೋಡಿರುವಂಥದ್ದು ಡಿಸ್ಕ್ರಿಪ್ಟಿವ್ ಆಗಲಿ ಅಥವಾ ನಾರ್ಮಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಲಿ ಎಲ್ಲವೂ ಸಹ ಪುಸ್ತಕದಿಂದಲೇ ಬಂದಿರುವಂಥದ್ದು. ನೀವು ಮ್ಯಾಕ್ಸಿಮಮ್ ನಿಮ್ಮ ಗಮನ ಇರಬೇಕಾಗಿರುವಂಥದ್ದು 6ರಿಂದ 10ನೇ ತರಗತಿಯ ಪುಸ್ತಕಗಳು, ಜೊತೆಗೆ ಅಡಿಷ್ನಲ್ ಆಗಿ ಪರಿಸರ ಅಧ್ಯಯನ ಪುಸ್ತಕಗಳು ಏನು ಬರ್ತವೆ 4-5 ಹಾಗೆ PU ಪುಸ್ತಕ ಏನು ಬರುತ್ತೆ ಅದೊಂದು ಸ್ವಲ್ಪ ಅಡಿಷ್ನಲ್ ಆಗಿ ಓದಲಿಕ್ಕೆ ಟೈಮ್ ಇದ್ದವರು ಓದ್ಬೋದು. ಆದರೆ ಕನಿಷ್ಠ 3 ಬಾರಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಸಬ್ಜೆಕ್ಟಿನ 6ರಿಂದ 10ನೇ ತರಗತಿಯ ಪುಸ್ತಕವನ್ನು GPT ಬರೆಯೋರು ಓದಿ. PhD ಬರೆಯೋರಿಗೂ ಸಹ ಅಷ್ಟೇ ಇರುವಂಥದ್ದು. ನೀವು 10th ಓದಲೇಬೇಕು. ಸಮಯಾವಕಾಶ ಇದ್ದರೆ ಮಾತ್ರ PU ಪುಸ್ತಕವನ್ನು ಓದಿ. ನಿಮ್ಮ ಮೊದಲ ಗಮನ ಇರಬೇಕಾಗಿರುವಂಥದ್ದು ಸರ್ಕಾರಿ ಪಠ್ಯಪುಸ್ತಕಗಳಿಗಿರಬೇಕಂಥದ್ದು. ರಾಜ್ಯ ಪಠ್ಯಕ್ರಮದ ಪಠ್ಯಪುಸ್ತಕವನ್ನು ನೀವು ಮೇಜರಾಗಿ ಓದುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಇವಿಷ್ಟನ್ನು ನಿಮಗೆ ತಿಳಿಸ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಹುದ್ದೆಗಳು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಅಂತ ಈ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಟೆಲಿಗ್ರಾಮ್ ಚಾನಲು ಈ ಪೇಪರ್ ಕಟಿಂಗನ್ನು ಹಾಕ್ತೀವಿ, ಅಲ್ಲೂ ಸಹ ನೀವು ನೋಡ್ಕೊಳ್ಬೋದು. ಪರೀಕ್ಷೆಗೆ ಉತ್ತಮ ತಯಾರಿಯನ್ನು ಆರಂಭಿಸಿ. ನೇಮಕಾತಿಯಲ್ಲಿ ಬರುವಂಥ ಎಲ್ಲ ಅಪ್ಡೇಟ್ ಮಾಹಿತಿಯನ್ನು, ಪ್ರತಿ ಹಂತದ ಅಪ್ಡೇಟ್ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕೊಡುತ್ತೆ. ಸೊ ನೀವು ಅದಕ್ಕೆ ಮಾಡಬೇಕಾಗಿರೋದಷ್ಟೇ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ನೋಡ್ತಾ ಇರಿ. ಆದರೆ ಈಗ ಓದುವ ಸಮಯದಲ್ಲಿ ಅತಿಯಾದಂತಹ ಮೊಬೈಲ್ ವೀಕ್ಷಣೆ ಬೇಡ, ಓದಿ ಚೆನ್ನಾಗಿ. ಏನಾದರೂ ಡೌಟ್ ಇದ್ದರೆ ಮಾತ್ರ ಕಾಮೆಂಟಲ್ಲಿ ಕಾಮೆಂಟ್ ಹಾಕಿ ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಬಾರಿಯ ನೇಮಕಾತಿ ನಿಮಗೆ ಸರ್ಕಾರಿ ಉದ್ಯೋಗವನ್ನು ನೀಡುವಂತಾಗಲಿ. ಈ ಬಾರಿ 2026 ನಿಮ್ಮ ಎಲ್ಲ ಕನಸನ್ನು ನನಸು ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.